ಆಯ್ತು, ಹೈಡ್ರಾಮಾ ಆಯ್ತು, ತಲೆಗೇಟ್ ಆಯ್ತು, ಠಾಣೆಯಿಂದ ಠಾಣೆ ಸುತ್ತಾಡಿದ್ರು. ಒಟ್ನಲ್ಲಿ ಸಂಕಷ್ಟದ ಪರಿಸ್ಥಿತಿನೇ ಎದುರಿಸಿ ನಂತರ ರಿಲೀಫ್ ಸಿಕ್ಕಿದ್ದು ಹೌದು. ಹಾಗಾಗಿ ಈಗ ರಿಲೀಫ್ ಸಿಗ್ತಾ ಇದ್ದಂತೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ ಸಿಟಿ ರವಿ. ಚಿಕ್ಕಮಗಳೂರಿನಲ್ಲಿ ರಾಘವೇಂದ್ರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಪತ್ನಿ ಪಲ್ಲವಿ ಜೊತೆ ರವಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಗರದ ಬಸವನಹಳ್ಳಿಯ ರಾಘವೇಂದ್ರ ಮಠ ದೇವರ ದರ್ಶನ ಪಡ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಪಲ್ಲವಿಯವರ ಜೊತೆಗೆ ಸಿಟಿ ರವಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಅತ್ಯಂತ ದೊಡ್ಡ ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ಅವರ ಪತ್ನಿ ಪಲ್ಲವಿ ಅವರು ಕೂಡ ಹೇಳ್ತಾ ಇದ್ರು. ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿ ಬೆಳವಣಿಗೆಗಳಾಯಿತು. ಪತಿಯನ್ನ ಆ ರೀತಿ ಬಂಧಿಸಿ ಠಾಣೆಯಿಂದ ಠಾಣೆ ಸುತ್ತಾಡಿಸಿದಾಗ ಸಹಜವಾಗಿ ಆತಂಕ ಶುರುವಾಗಿತ್ತು ನಮಗೆ ಅಂತ. ಲೊಕೇಶನ್ ಕಳಿಸ್ತಾ ಇದ್ರು ಅನ್ನೋದನ್ನ ಬಿಟ್ರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾಕೆ ಕರ್ಕೊಂಡು ಓಡಾಡ್ತಿದ್ದಾರೆ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಮಾಡಿತ್ತು ನಮಗೆ ಅಂತ ರಿಪಬ್ಲಿಕಾನ ಜೊತೆ ಸಿಟಿ ರವಿಯವರ ಪತ್ನಿ ಪಲ್ಲವಿ ಅವರು ಕೂಡ ಮಾತನಾಡಿದ್ರು. ಈಗ ನೋಡಿ, ಎಲ್ಲ ಸಂಕಷ್ಟ ದೂರ ಆಗಿ ರಿಲೀಫ್ ಸಿಕ್ಕ ಬಳಿಕ ಅಂದರೆ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ರೂ ಕೂಡ, ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಗ್ತಾ ಇದ್ರು ಕೂಡ, ಸಿಟಿ ರವಿಯವರು ತಕ್ಕ ಮಟ್ಟಿಗೆ ಸಂಕಷ್ಟದಿಂದ ಪಾರಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲೇ ದೇವರ ಮೊರೆ ಹೋಗಿದ್ದಾರೆ, ವಿಶೇಷ ಪೂಜೆ ಸಲ್ಲಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆದ್ರೆ ಸಿಟಿ ರವಿಯವ್ರಿಗಂತೂ ಒಂದು ದೊಡ್ಡ ಮೈಲೇಜ್ ಸಿಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಈಗ MLC ರಾಷ್ಟ್ರ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಇವರ ಬಂಧನದ ವಿಚಾರ. ಹಾಗಾಗಿ ಆ ಇಮೇಜ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಸಿಟಿ ರವಿಯವರ ಈ ಬಂಧನದ ವಿಚಾರ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ, ಅದೆಷ್ಟರ ಮಟ್ಟಿಗೆ ಮೈಲೇಜ್ ತಂದುಕೊಡಬಹುದು ಸಿಟಿ ರವಿ ಅವರಿಗೆ ಅಂತ. ನಾಲ್ಕು ದೃಶ್ಯ ನೋಡ್ತಾ ಇದ್ದೀರಿ. ಒಂದ್ ಕಡೆ ತೀರ್ಥವನ್ನ ಸ್ವೀಕರಿಸಿದ್ರು ಸಿಟಿ ರವಿಯವರು, ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ನಂತರ ಮಂಗಳಾರತಿ ಸ್ವೀಕಾರ, ಅದಾದ ಬಳಿಕ ಪ್ರದಕ್ಷಿಣೆ ಕೂಡ ಹಾಕಿದ್ರು, ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಆ ಮೂಲಕ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಸಿಟಿ ರವಿ. ಪತ್ನಿ ಪಲ್ಲವಿಯವರು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥ ದೃಶ್ಯ. ಹಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರಲ್ಲಿ ಮಾತ್ರ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು, ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ. ಹಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರು ಮಾತ್ರ ಕೊಲೆ ಮಾಡೋದು, ಹತ್ಯೆ ಮಾಡೋದು, ಇಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಂತೆ ಕಾಣ್ತಿಲ್ಲ. ಅವರಿಗೆ ನಂಬಿಕೆ ಇರೋದು ಹಮುರಾಬಿ ಸಿದ್ಧಾಂತದ ಮೇಲೆ ಅನ್ನೋದು ಅವ್ರ ಮಾತಿನ ಮೂಲಕ ವ್ಯಕ್ತ ಆಗ್ತಾ ಇದೆ. ನಾನು ಕೊಟ್ಟ ದೂರನ್ನು ಯಾಕೆ ಇದುವರೆಗೂ ರಿಜಿಸ್ಟರ್ ಮಾಡಿಲ್ಲ? ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ? ಯಾಕಂದರೆ ಕಾನೂನಿನ ಪ್ರಕಾರ ನ್ಯಾಯ ಪಡೆಯುವ ಅಧಿಕಾರ ನನಗಿಲ್ವಾ? ಹಾಗಿದ್ರೆ ನಾವು ಇವ್ರ ದೃಷ್ಟಿಯಲ್ಲಿ ನಾವು ಗುಂಡಾಗಳನ್ನು ಕಳಿಸಿ ಉತ್ತರ ಪಡಿಬೇಕಾ, ನ್ಯಾಯ ಪಡಿಬೇಕಾ? ನಾನು ನ್ಯಾಯಾಂಗ ತನಿಖೆ ಕೇಳಿರೋದು ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ. ನನ್ನನ್ನು ರಾತ್ರಿ ಇಡೀ 400 ಕಿಲೋಮೀಟ್ರಿಗೂ ಹೆಚ್ಚು ದೂರ ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ಅಪರಿಚಿತರ ಅಲ್ಲ. ನನ್ನನ್ನು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ಕರ್ನಾಟಕ ರಾಜ್ಯದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಎದುರಾದಂತಹ ಸಂಕಷ್ಟ ದೂರ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಮೊರೆನಾ ಅಥವಾ ವಿಶೇಷ ಬೇಡಿಕೆ ಏನಾದ್ರೂ ಈ ಬೆಳವಣಿಗೆ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಶ್ರುತಿ, ಏನು ನಿನ್ನೆ ಬಿಡುಗಡೆಯಾದ ನಂತರ ಮೊದಲ ಬಾರಿಗೆ ಅವರು ಸ್ವಕ್ಷೇತ್ರಕ್ಕೆ ಆಗಮಿಸಿದ್ರು. ನಿನ್ನೆ ಸುಮಾರು ಒಂದು 11 ಗಂಟೆಗೆ ಆಗಮಿಸಿದ ಸಂದರ್ಭದಲ್ಲಿ ಇಡೀ ನಗರದಲ್ಲಿ ಅವರಿಗೆ ಒಂದು ಭವ್ಯ ಸ್ವಾಗತವನ್ನ ಕಾರ್ಯಕರ್ತರು ಕೂಡ ಕೋರಿದ್ರು. ಅದು ಎಷ್ಟು ಅಂದ್ರೆ 3 ಗಂಟೆ ತಡರಾತ್ರಿವರೆಗೂ ಕೂಡ ನಡೆಯಿತು. ಏನು ಮೆರವಣಿಗೆ ಬರೋ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ಅವರಲ್ಲೂ ಒಂದು ಮನವಿ ಮಾಡಿದ್ರು. ಅಂದ್ರೆ ನಾವು ಹರಕೆಯನ್ನ ಹೊತ್ತಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಕೋಟೆ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನ ಮತ್ತೆ ಗ್ರಾಮೀಣ ಪ್ರದೇಶ ದೇವಸ್ಥಾನದಲ್ಲೂ ಕೂಡ ಹರಕೆ ಹೊತ್ತಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಇವರು ಕೂಡ ಅವರಿಗೆ ಹೇಳಿದ್ರು ನಾನು ಬರ್ತೇನೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಇಂದು ಬೆಳಿಗ್ಗೆ ಅವರು ನೇರವಾಗಿ ಮನೆಯಿಂದ ಪತ್ನಿ ಪಲ್ಲವಿ ಅವ್ರ ಜೊತೆ ಹೋಗಿದ್ದು ರಾಘವೇಂದ್ರ ಮಠಕ್ಕೆ. ಅಂದ್ರೆ ಅವರ ಮನೆಯಿಂದ ಸುಮಾರು ಒಂದು 800 ಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ. ಅಂದ್ರೆ ಪ್ರತಿ ದತ್ತ ಜಯಂತಿ ಸಂದರ್ಭದಲ್ಲೂ ಕೂಡ ಅವರು ಭಿಕ್ಷಾಟನೆ ಮಾಡುವಂತದ್ದು ಅದೇ ಬೀದಿಯಲ್ಲಿ ಕೂಡ.
ಇವತ್ತು ಬೆಳಿಗ್ಗೆ ರಾಘವೇಂದ್ರ ಮಠಕ್ಕೆ ತೆರಳಿದಂತ ದಂಪತಿಗಳು ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುಮಾರು ಒಂದು 15 ನಿಮಿಷ ರಾಘವೇಂದ್ರ ಮಠದಲ್ಲಿದ್ದು ರಾಘವೇಂದ್ರ ಸ್ವಾಮಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ನಂತರ ಅವರು ತೆರಳಿದ್ದು ಈಗ ಸದ್ಯಕ್ಕೆ ಮತ್ತೆ ರಾಜಕಾರಣದ ಹತ್ರ ತೆರಳಿದ್ದಾರೆ. ಅಂದ್ರೆ ಇವತ್ತು ಸೊಸೈಟಿ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಈಗ ಪಾಂಚಜನ್ಯ ಏನು ಬಿಜೆಪಿ ಕಚೇರಿ ಇದೆ ಅಲ್ಲಿ ಪಾಂಚಜನ್ಯದಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ಈಗ ಮೂಡಿಗೆರೆ ಇರ್ಬೋದು, ಬೇರೆ ಬೇರೆ ಭಾಗದ ಟೆಂಪಲ್ ರನ್ಗೂ ಕೂಡ ಹೋಗ್ತಿದ್ದಾರೆ. ಮತ್ತೆ ಅಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಈಗ ಸಿ ಟಿ ರವಿ ಅವರು ತೆರಳುವಂತದ್ದು. ತೆರಳುವ ಸಂದರ್ಭದಲ್ಲಿ ಮತ್ತೆ ಅವರು ಒಂದು ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಕಿಡಿಕಾರಿದ್ದಾರೆ. ಶ್ರುತಿ. ಓಕೆ ಚೇತನ್, ಧನ್ಯವಾದ. ವೆಲ್ಕಮ್ ಬ್ಯಾಕ್. ಕುವೈತ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಭಾರತ ಮೂಲದ ಕಾರ್ಮಿಕರೊಂದಿಗೆ ಸಂವಾದದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ದಾರೆ. ದೇಶದ ಅಭಿವೃದ್ಧಿಗೆ ಕೊಡುಗೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರಂತೆ. 2047ರ ವಿಕಸಿತ ಭಾರತದ ಬಗ್ಗೆ ಮಾತುಕತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರ್ಮಿಕರು, ರೈತರು ಇಡೀ ದಿನ ಕೆಲಸ ಮಾಡ್ತಾರೆ. ನಾನು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. 10 ರಿಂದ 11 ಗಂಟೆ ನಿಮ್ಮ ದುಡಿಮೆ ನನಗೆ ಸ್ಫೂರ್ತಿ ಅನ್ನುವಂಥ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಾನು 11 ರಿಂದ 12 ಗಂಟೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಪಡೆದುಕೊಂಡಿದ್ದೀನಿ. ಕುವೈತ್ನಲ್ಲಿ ಕಾರ್ಮಿಕರ ಶ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕುವೈತ್ ಸರ್ಕಾರದೊಂದಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಕತೆಯಾಗಿದೆ. ಕುವೈತ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುವುದು, ಜೊತೆಗೆ ಅಲ್ಲಿನ ಕಾರ್ಮಿಕರ ಜೊತೆಗೆ ಸಂವಾದ ಕೂಡ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಮಿಕರ ಶ್ರಮದ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರು ಕೆಲಸ ಮಾಡೋದು 10 ರಿಂದ 11 ಗಂಟೆ ಮಾಡ್ತೀರಾ, ನೀವೇ ನನಗೆ ಪ್ರೇರಣೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಕಾರ್ಮಿಕರ ಕೆಲಸಕ್ಕೆ ಮೆಚ್ಚುಗೆನ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕುವೈತ್ ಸರ್ಕಾರದೊಂದಿಗೂ ಕೂಡ ಮಾತುಕತೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಗಮನಿಸಬೇಕು, 2047ರ ವಿಕಸಿತ ಭಾರತ ಹೇಗಿರುತ್ತೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಅವರು ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿರಬಹುದು ಅಥವಾ ಬಜೆಟ್ನ ವಿಚಾರದಲ್ಲೂ ಕೂಡ ವಿಕಸಿತ ಭಾರತ ಪರಿಕಲ್ಪನೆಯೊಂದಿಗೆ ನಾವು ಹೆಜ್ಜೆ ಹಾಕ್ತಿದ್ದೀವಿ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ. ಈಗ ಮತ್ತೊಮ್ಮೆ ಕುವೈತ್ನಲ್ಲೂ ಕೂಡ ವಿಕಸಿತ ಭಾರತದ ವಿಚಾರವನ್ನ ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸೊ ಅಲ್ಲಿಗೆ 2 ರಾಷ್ಟ್ರಗಳ ಈ ಸಂಬಂಧ ಆಯಿತು, ಹೈಡ್ರಾಮಾ ಆಯಿತು, ತಲೆಗೇಟಾಯಿತು, ಠಾಣೆಯಿಂದ ಠಾಣೆ ಸುತ್ತಾಡಿದ್ರು. ಒಟ್ಟಿನಲ್ಲಿ ಸಂಕಷ್ಟದ ಪರಿಸ್ಥಿತಿನೇ ಎದುರಿಸಿ ನಂತರ ರಿಲೀಫ್ ಸಿಕ್ಕಿದ್ದು ಹೌದು. ಹಾಗಾಗಿ ಈಗ ರಿಲೀಫ್ ಸಿಗ್ತಾ ಇದ್ದಂತೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ ಸಿ ಟಿ ರವಿ. ಚಿಕ್ಕಮಗಳೂರಿನಲ್ಲಿ ರಾಘವೇಂದ್ರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಪತ್ನಿ ಪಲ್ಲವಿ ಜೊತೆ ರವಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಗರದ ಬಸವನಹಳ್ಳಿಯ ರಾಘವೇಂದ್ರ ಮಠ ದೇವರ ದರ್ಶನ ಪಡ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಪಲ್ಲವಿಯವರ ಜೊತೆಗೆ ಸಿ ಟಿ ರವಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಅತ್ಯಂತ ದೊಡ್ಡ ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ಅವರ ಪತ್ನಿ ಪಲ್ಲವಿ ಅವರು ಕೂಡ ಹೇಳ್ತಾ ಇದ್ರು. ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿ ಬೆಳವಣಿಗೆಗಳಾಯಿತು. ಪತಿಯನ್ನ ಆ ರೀತಿ ಬಂಧಿಸಿ ಠಾಣೆಯಿಂದ ಠಾಣೆ ಸುತ್ತಾಡಿಸಿದಾಗ ಸಹಜವಾಗಿ ಆತಂಕ ಶುರುವಾಗಿತ್ತು ನಮಗೆ ಅಂತ. ಲೊಕೇಶನ್ ಕಳಿಸ್ತಾ ಇದ್ರು ಅನ್ನೋದನ್ನ ಬಿಟ್ಟರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾಕೆ ಕರ್ಕೊಂಡು ಓಡಾಡ್ತಿದ್ದಾರೆ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಮಾಡಿತ್ತು ನಮಗೆ ಅಂತ ರಿಪಬ್ಲಿಕಾನ ಜೊತೆ ಸಿ ಟಿ ರವಿಯವರ ಪತ್ನಿ ಪಲ್ಲವಿ ಅವರು ಕೂಡ ಮಾತನಾಡಿದ್ರು. ಈಗ ನೋಡಿ, ಎಲ್ಲ ಸಂಕಷ್ಟ ದೂರ ಆಗಿ ರಿಲೀಫ್ ಸಿಕ್ಕ ಬಳಿಕ ಅಂದರೆ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ರೂ ಕೂಡ, ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಗ್ತಾ ಇದ್ರು ಕೂಡ ಸಿ ಟಿ ರವಿಯವರು ತಕ್ಕ ಮಟ್ಟಿಗೆ ಸಂಕಷ್ಟದಿಂದ ಪಾರಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲೇ ದೇವರ ಮೊರೆ ಹೋಗಿದ್ದಾರೆ, ವಿಶೇಷ ಪೂಜೆ ಸಲ್ಲಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆದರೆ ಸಿ ಟಿ ರವಿಯವ್ರಿಗಂತೂ ಒಂದು ದೊಡ್ಡ